ನೋಡಿ, ಆಗೋದನ್ನು ತಪ್ಪಿಸೋಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಏನಂತೀರಾ? ಇವತ್ತು ನಾನು ಈ ಕಂಪನಿಗೆ ಬಾಸ್ ಆಗಿದ್ದೀನಿ. ಹೆಂಗಾಗಿದೆ? ಹಾರ್ಡ್ ವರ್ಕ್, ನನ್ನ ಮೆಹನತ್ತು, ನನ್ನ ಕಷ್ಟ ಇದೆ. ಅಲ್ಲಿ ಮನುಷ್ಯ ಬೆವರು ಸುರಿಸ್ಬೇಕು, ರಕ್ತ ಸುರಿಸ್ದಂಗೆ ಬೆವರು ಸುರಿಸ್. ಸೊ ನಿಮ್ಗೆಲ್ರಿಗೂ ನಾನು ಇದೇ ಸಜೆಷನ್ ಮಾಡ್ತೀನಿ, ಎಲ್ಲರೂ ಕಷ್ಟಪಡ್ಬೇಕು, ತುಂಬಾ ಕಷ್ಟಪಡ್ಬೇಕು. ಸರ್, ನಾವು ಮಾಡ್ತಾನೆ ಇದೀವಲ್ಲ ಸರ್. ಸಾಲದು, ಇನ್ನೂ ಕಷ್ಟಪಡ್ಬೇಕು, ಹಾರ್ಡ್ ವರ್ಕ್ ಬೇಕು. ನಂತರ ನೀವು ಕಷ್ಟಪಟ್ಟಿದ್ರೆ ಇವತ್ತು ನನ್ನ ಪ್ಲೇಸ್ ಅಲ್ಲಿ ನೀವು ಇಡ್ತಾ ಇದ್ರಿ ಮಿಸ್ಟರ್ ನಾಗರಾಜ್. ಈಗ ನಮ್ಮ ಹೊಸ ಕೆಲ್ಸಗಳು ಏನು ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಹೇಳ್ತೀನಿ ಮಿಸ್ಟರ್ ಪಾಯ್ಸನ್ ಕಂಠ. ಅಲಾಟ್ಮೆಂಟ್ ಆಫ್ ಡ್ಯೂಟೀಸ್ ಅಂದ್ರೆ ಕೆಲಸಗಳಲ್ಲಿ ಒಂಚೂರು ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀನಿ. ಮಿಸ್ಟರ್ ಶಂಭು ಅಂಕಲ್ ಸರ್, ನಿಮ್ಮ ಯೂನಿಫಾರ್ಮ್ನ ಬಿಚ್ಚಿ ವಿಷಕಂಠನಿಗೆ ಕೊಡಿ. ಏನು ಶಾಕು? ಇನ್ಮುಂದೆ ನಿಮ್ಮ ಕೆಲಸನ ಅವನು ಮಾಡ್ತಾನೆ. ವಿಷಕಂಠನ ಸ್ಥಾನಕ್ಕೆ ನಿಮ್ಮನ್ನು ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ. ಯು ಡಿಸರ್ವ್ ಇಟ್. ಬಸವ ಅಲ್ಲ, ಬಾಸ್. ಟೇಕ್ ಅ ಸೀಟ್. ಆಮೇಲೆ ಮಿಸ್ಟರ್ ಸದಾಶಿವ್, ನೀವು ಅಷ್ಟೇ ಕ್ಲರ್ಕ್ ಆಗಿ ಪ್ರಮೋಟ್ ಆಗಿದ್ದೀರಾ. ನನ್ನ ಸ್ಥಾನಕ್ಕೆ ನೀವು ಬಂದಿದ್ದೀರಾ. ನಾನು ಯಾವ ತರ ಕೆಲಸ ಮಾಡ್ತಿದ್ನೋ ಅದಕ್ಕಿಂತ ಚೆನ್ನಾಗಿ ನೀವು ಕೆಲಸ ಮಾಡಬೇಕು, ಮಾಡ್ತೀರಾ, ಮಾಡಿ ತೋರಿಸ್ಬೇಕು. ಓಕೆ, ನಾನು ಕೆಲಸ ಇದೆ, ನಾನು ಒಳಗೆ ಹೋಗ್ತಾ ಇದ್ದೀನಿ. ಆಮೇಲೆ ಎಲ್ಲರೂ ಕೇಳಿಸ್ಕೊಳ್ಳಿ, ಆಫೀಸಲ್ಲಿ ತುಂಬಾ ಡಿಸಿಪ್ಲಿನ್ ಬೇಕು. ಯಾರು 1 ನಿಮಿಷ ಲೇಟ್ ಆಗಿ ಆಫೀಸ್ಗೆ ಬರಂಗಿಲ್ಲ. ನನ್ನ ಗಾಡಿ ಕೆಟ್ಟೋಯ್ತು, ಯಾರ ಕೈಲೋ ತಳ್ಳಿಸ್ಕೊಂಡು ಬಂದೆ, ಆ ತರ ರೀಸನ್ ಯಾರು ಕೊಡಂಗಿಲ್ಲ. ಮೈಂಡ್ ಇಟ್. ಓಕೆ, ವಿಷಕಂಠು, ಸರ್ ಕರೆದ್ರ? ಇಲ್ಲ, ಕೇಳಿದೆ. ಎಲ್ಲಿ? ಸಂಜೆ ಹೇಳ. ಕಂಟು, ವಿಷಯ ಯಾಕೆ ಸರ್ ಬಿಟ್ರಿ? ಎಲ್ಲ ಬಿಡ್ತೀನಿ. ಏನೀಗ? ಬಾಸ್, ಫೈಲ್ ಎಲ್ಲ ಸ್ವಲ್ಪ ಸರಿಯಾಗಿ ಜೋಡಿಸಿ, ಧೂಳೆಲ್ಲ ಕೊಡುವಿ ಬೇಗ. ಮೆತ್ತಗೆ. ಆಯ್ತು ಸರ್. ಆಯ್ತಾ? ಎಲ್ಲಿದೆ ಫೈಲು? ಅಲ್ಲ ಸರ್, ಆ ಫೈಲ್ ಇಲ್ಲಿಡಿ. ಬೇಡ, ಅಲ್ಲೇ ಇಡಿ. ಸಾಕು. ಹೋಗಿ ವಿಶಾಲಾಕ್ಷಿನ ಒಳಗೆ ಕರೀರಿ. ಏನಿದು ಡ್ರೆಸ್ ಮಹಿಮೆನಾ? ಹೊಸ ಬಸ್ ಕರೀತಾ ಇದ್ದಾರೆ. ನಂಗೆ ಗೊತ್ತಿತ್ತು ನಿಮ್ಮನ್ನೇ ಕರ್ಸ್ಕೊಳ್ಳೋದು ಅಂತ. ಥ್ಯಾಂಕ್ ಯು ವಿಶು. ಎಕ್ಸ್ಕ್ಯೂಸ್ ಮೀ. ಸರಿ, ಆಮೇಲೆ ಮಾಡ್ಲಾ? ವಿಶಾಲಾಕ್ಷಿ, ಬಸ್ಸು, ನಿಮಗೆ ಪ್ರಮೋಷನ್ ಸಿಕ್ಕಿದ್ದು ನಂಗೆ ತುಂಬಾ ಖುಷಿಯಾಗಿದೆ. ಇದೇ ಖುಷಿಲಿ ಸ್ಟೆಪ್ ಹಾಕೋಣ. ಸಾಕು ನಿಲ್ಸ್ರಿ. ಕರಡಿ ಕುಣಿತಾನ. ಇದನ್ನ ಆಫೀಸ್ ಅನ್ಕೊಂಡ್ರ ಅಥವಾ ಡಿಸ್ಕೋ ತೆಕ್ ಅನ್ಕೊಂಡ್ರ? ಬಸ್ಸು, ನಾನ್ ವಿಶಾಲಾಕ್ಷಿ. ನಿಮಗೆ ಪ್ರಮೋಷನ್ ಸಿಕ್ಕಿದ ಖುಷಿಲಿ ನಾನು ಡಾನ್ಸ್ ಮಾಡ್ತಿರೋದು. ನೋಡ್ರಿ, ಆಫೀಸಲ್ಲಿ ನೀವು ಸಂಬಳ ಎಣಿಸೋದು ನೆಟ್ಗೆ ಕೂತು ಕೆಲಸ ಮಾಡೋದಕ್ಕೆ ಮಾತ್ರ, ಈ ತರ ಕುಣಿಯೋದಕ್ಕಲ್ಲ. ಈ ಫೈಲ್ ಎಲ್ಲ ಚೆಕ್ ಮಾಡ್ಬೇಕು. ಹೋಗಿ ಸದಸ್ಯನ ಒಳಗೆ ಕಳಿಸ್ರಿ, ಅರ್ಜೆಂಟ್, ಬೇಗ. ಏನು? ಹೋಗ್ತೀನಿ. ಹಲೋ, ನ್ಯೂಲಿ ಅಪಾಯಿಂಟೆಡ್ ಕ್ಲರ್ಕ್. ನಿನ್ನ ಹತ್ರ ಎಲ್ಲ ಅನಿಸ್ಕೊಡೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ ನನಗೆ. ಹೋಗಿ ಒಳಗೆ, ಬಾಸ್ ಕರೀತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಬೆಳಗೊಮ್ಮೆ ಹೊಡೆದ್ರಲ್ಲ ಸಾಕು. ಬೆಣ್ಣೆ ಹಚ್ಚೋದು, ಬಕೆಟ್ ಹಿಡಿಯೋದು, ಇದು ಯಾವುದು ನಂಗೆ ಇಷ್ಟ ಆಗಲ್ಲ. ಓಕೆ, ಇದೇನ್ರಿ ಇದು? ನೋಡ್ರಿ, ಯಾವ ಫೈಲು ಫಿನಿಶ್ ಆಗಿಲ್ಲ. ಮ್ಯಾನೇಜರ್ ಆಗಿರುವಾಗ ಅದೇನು ಕಿತ್ತು ದಬ ಹಾಕಿದ್ರಿ ಅಂತ ಇವಾಗ ಗೊತ್ತಾಗ್ತಿದೆ. ನೋಡಿ, ಇವತ್ತು ರಾತ್ರಿ 12 ಗಂಟೆ ಆದ್ರೂ ಪರವಾಗಿಲ್ಲ, ಇದೆಲ್ಲ ಫೈಲ್ ಫಿನಿಶ್ ಮಾಡಿ ಆಮೇಲೆ ಮನೆಗೆ ಹೋಗ್ಬೇಕು. ಅಂಡರ್ಸ್ಟ್ಯಾಂಡ್? ಸರ್, ಈ ಫೈಲ್ ಬಗ್ಗೆ ನಂಗೆ ಗೊತ್ತಾಗಲ್ಲ ಸರ್. ಬಗ್ರಿ, ಅಥು, ನಾಚಿಕೆ ಆಗಲ್ಬೇಡ್ರಿ ಹೇಳಕ್ಕೆ. ಮತ್ತೇನ್ರಿ ಮಾಡಿದ್ರಿ ನೀವು ಮ್ಯಾನೇಜರ್ ಆಗಿ? ಇವನು ವಿಷಕಂಠ ಇದ್ದಾನಲ್ವಾ, ಅವ ನಿಮ್ಗೆ ಅಸಿಸ್ಟೆಂಟ್ ಆಗಿರ್ತಾನೆ. ನೀವಿಬ್ರು ಸೇರ್ಕೊಂಡು ಎಲ್ಲ ಫೈಲ್ನ ಇವತ್ತು ರಾತ್ರಿ 12 ಗಂಟೆ ಒಳಗೆ ಫಿನಿಶ್ ಮಾಡಿ ಆಮೇಲೆ ಮನೆಗೆ ಹೋಗ್ಬೇಕು. 1 ಸೆಕೆಂಡ್, ಅಂಡರ್ಸ್ಟ್ಯಾಂಡ್? ಅಂಡರ್ಸ್ಟ್ಯಾಂಡ್ ಸರ್. ಗೋ ಅಂಡ್ ವರ್ಕ್. ಓಕೆ ಸರ್. ಬಾಸ್, ಉಯ್ಮಾ, ಯಾಕೆ ವಿಶಾಲಾಕ್ಷಿ ಇಷ್ಟೊಂದು ಬೇಜಾರ್ಲಿದ್ಯಾ? ಆ ಬಸ್ಸು ಒಳ್ಳೆ ಪವರ್ ಸಿಕ್ಕಿ ದೊಡ್ಡ ಪೊಸಿಷನ್ಗೆ ಹೋದ್ಮೇಲೆ ತುಂಬಾ ಚೇಂಜ್
ಅಯ್ಯೋ ಯಾವಾಗ್ಲೂ ಅಷ್ಟೇ. ಹಣ ಅಧಿಕಾರ ಮನುಷ್ಯನ ಬದಲಾಯಿಸುತ್ತೆ, ಅಧಿಕಾರದ ಅಮಲು ಮನುಷ್ಯನ್ನೇ ಕೆಡಿಸುತ್ತೆ. ಅದಕ್ಕೆ ನಾನು ಬಡವ ನೀನ್ ಮಡ್ದಂಗಿರೋ ಸತ್ಯ ಬಿಟ್ಟಿದ್ದೀನಿ. ನಿದ್ದೆ ಬರ್ತಿದ್ಯಾ? ಏನದು ಚಿಟ್ ಚಾಟ್? ನಾಗರಾಜ, ಲಾಸ್ಟ್ ಟೈಮ್ ಮಾಡಿದ ಅಕೌಂಟ್ಸ್ ಕರೆಕ್ಟಾಗಿ ಟ್ಯಾಲಿ ಆಗಿಲ್ಲ, ಈ ಸಾರಿ ಆಗ್ಬೇಕು. ಓಕೆ, ಬಾಸ್ ಚೇಂಜ್ ಆಗಿದ್ದಾರೆ. ಗಬ್ಬನಾಥ ಲುಂಗಿ ಎಷ್ಟು ದಿನ ಆಯ್ತು ಅದನ್ನು ವಾಶ್ ಮಾಡಿ? ನಾಳೆ ಬರುವಾಗ ಲುಂಗಿನ ಕರೆಕ್ಟಾಗಿ ವಾಶ್ ಮಾಡಿ ಏರ್ ಮಾಡಿ ಆಮೇಲೆ ಉಟ್ಕೊಂಡು ಬರಬೇಕು. ಮೈಂಡ್ ಇಟ್. ನಾನು ಬಿಸ್ನೆಸ್ ಡೆವಲಪ್ಮೆಂಟ್ ಬಗ್ಗೆ ಸ್ವಲ್ಪ ಆಚೆ ಹೋಗ್ತಿದ್ದೀನಿ, ಆಫೀಸ್ ಕಡೆ ಸ್ವಲ್ಪ ನಿಗಾ ಇರಲಿ. ನಾನು ಬರ್ಲಾ? ಹಳೆ ಸಲಿಗೆ ನಂಗೆ ಇಷ್ಟ ಆಗಲ್ಲ. ಬಸವ ಸರ್ ಅಂತ ಕರಿಬೇಕು. ಓಕೆ, ಕೂತ್ಕೋ, ನಿಂತ್ಕೋ. ಕೂತ್ಕೊ ಅಂತ ಹೇಳಿದ ಕೂಡಲೇ ಕೂತ್ಕೋಬಾರ್ದು. ಓಕೆ ಸರ್, ನೀವು ಹೋದ್ಮೇಲೆ ಕೂತ್ಕೊಂತೀನಿ ಅಂತ ಹೇಳಬೇಕು. ಹಾಂ, ಓಕೆ. ಪ್ರೇಮಕ್ಕ ಬಾರೋ, ಹೆದರ್ಕೊಂಬೇಡ, ಏನು ಮಾಡಲ್ಲ, ಬಾ ಇಲ್ಲ ಬಾರೋ ಬೇಗ. ಸರ್ ಒಂದು ನಿಮಿಷ ಇರು. ನೀವೆಲ್ಲ 5:30 ಗಂಟೆ ತನಕ ಕೆಲಸ ಮಾಡಿ ಆಮೇಲೆ ಮನೆಗೆ ಹೋಗಿ. ಓಕೆ, ನೀನು ಬಂಟ ಅಂದರೆ ಕಂಠ, ಇಬ್ರು 12 ಗಂಟೆ ರಾತ್ರಿ ತನಕ ಕೆಲಸ ಮಾಡಿ ನಾನು ಹೇಳಿದ ಫೈಲ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಹೋಗಬೇಕು. ಓಕೆ, 12:05ಕ್ಕೆ ನಾನು ಬಂದು ಚೆಕ್ ಮಾಡ್ತೀನಿ. ಗಿರಿ, ಗಂಗೆ, ಈಶಾ ಎಲ್ಲರೂ ಬೇಗ ಬಂದ್ರು, ಬಾಸ್ ಬಂದಿದ್ದಾರೆ. ಏನದು ಏನು? ಅಯ್ಯೋ, ಅಣ್ಣ ಬಂದ್ಬಿಟ್ಟಿದ್ದಾನೆ. ಅಣ್ಣಯ್ಯ, ಮೈ ಮುಟ್ಟು ಮಾತಾಡ್ಬೇಡಮ್ಮ, ನಾನೀಗ ಬಾಸ್. ನಿನ್ ಬಾಸ್ ಆದ್ಮೇಲೆ ಚೇಂಜ್ ಆಗ್ಬಿಟ್ಟೆ. ಹೋಗ್ಲಿ ಬಿಡು, ನಮ್ಮಣ್ಣ ತಾನೇ ಬಾಸ್ ಆಗಿರೋದು. ಅಣ್ಣಯ್ಯ, ಇವತ್ತು ಫಸ್ಟ್ ಡೇ, ಇವತ್ತಿಂದ ನೀನ್ ಬಾಸ್ ಆಗಿದ್ದೆ. ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಏನು ಅಂತ ಹೇಳಮ್ಮ, ಜವಾಬ್ದಾರಿ ಜಾಸ್ತಿ ಆಗಿದೆ, ಕೆಲಸ ತುಂಬಾನೇ ಇದೆ. AC ಲುಂಗಿ ಕಂಪನಿ ತುಂಬಾ ಮುಂದೆ ಬರಬೇಕು, ಟೈಮ್ ಸಾಕಾಗಲ್ಲ, ಟೈಮ್ ಬೇಕು. ಏನಪ್ಪ, ಮೊದ್ಲು ನೀವು ಎಷ್ಟು ಸಮಾಧಾನವಾಗಿ ಇರ್ತಿದ್ರಿ, ಎಷ್ಟು ಸಂತೋಷವಾಗಿ ಮಾತಾಡ್ತಿದ್ರಿ, ಈಗ ಯಾಕೆ ಹೀಗೆ? ವಾಟ್ ಈಸ್ ಜೋಕ್ ಗೌ? ಇದುವರೆಗೆ ನೀನು ಮಾತಾಡ್ತಿದ್ದು ಕ್ಲರ್ಕ್ ಬಸವನ ಜೊತೆ, ಈಗ ಬಸವನ ಪೋಸ್ಟ್ ಚೇಂಜ್ ಆಗಿದೆ. ಬಸವ ಈಗ ಬಾಸ್. AC ಲುಂಗಿ ಫ್ಯಾಕ್ಟ್ರಿ ನನ್ನ ಕೈಲಿದೆ. ಜವಾಬ್ದಾರಿ ಸಿಕ್ಕಾಪಟ್ಟಾಗಿದೆಯಮ್ಮ. ನಾಳೆಯಿಂದ ನನಗೆ ಇಡ್ಲಿ ಫ್ಯಾಕ್ಟ್ರಿಗೆ ಹೋಗೋಕ್ಕಾಗಲ್ಲ. ಅವನಲ್ಲಿ ನಿನ್ನ ತಮ್ಮ ಶನಿ ಇಲ್ಲೇ ಇದ್ದಾನೆ. ಈಶಾ, ನಾಳೆಯಿಂದ ನೀನು ಫ್ಯಾಕ್ಟ್ರಿ ನೋಡ್ಕೊಬೇಕು. ನನ್ನ ಕೈಲಾಗಲ್ಲಪ್ಪ, ನಾನೇ ಯಾಕೆ ಹೋಗ್ಲಿ? ಫಸ್ಟ್ ಆಫ್ ಆಲ್ ನನ್ಗೆ ಇಡ್ಲಿನೇ ಮಾರಕ್ ಬರಲ್ಲ. ತಿನ್ನಕ್ ಬರುತ್ತಾ? ನೀನು ಹೋಗ್ತೀನಿ, ತಾತ ಹೋಗ್ತಾನೇನೋ? ಬಾವಾ ಬಾವ ಅಲ್ಲ, ಬಾಸ್. BOSS. ಇಷ್ಟು ದಿನ ನಾನು ನೋಡ್ಕೊಳ್ಳಿಲ್ವಾ? ನಾಳೆಯಿಂದ ನೀನು ನೋಡ್ಕೋಬೇಕು. ಏನಾಯ್ತು? ವೈಬ್ರೇಷನ್. ಏನು? ಫೋನು ಎತ್ತದೆ, ಒತ್ತದೆ. ಎಷ್ಟು ಜನ ರಿಸೆಪ್ಷನಿಸ್ಟ್ಗಳು? ಹಲೋ, ಬನ್ನಿ, ನೀವು ಆಫೀಸ್ಗೆ ಬನ್ನಿ. ಅಲ್ಲಿ ಸದಾಶಿವ ತ್ರಾಂಬಕೇಶ್ವರ್ ಅಂತ ಒಬ್ಬ ಕ್ಲರ್ಕ್ ಇದ್ದಾನೆ, ಅವನ ಜೊತೆ ಮಾತಾಡಿ. ಚೇಂಜ್. ನಾನು ಹೇಳಿದ್ದು ಬಾವ ಚೇಂಜ್ ಆಗಿದ್ರೆ ಅಂತ. ಏಯ್, ಸರಿ ಓಡಿಸು. ಹಲೋ, ಬಸವ ಹಿಯರ್. ಬಾಸ್ ಬಸವ ಅವರ, ನಾನು ಸದಾಶಿವ್. ಏನು ನೋಡಿ, ಇಲ್ಲಿ ಆಲ್ರೆಡಿ ತುಂಬ ಲೇಟ್ ಆಗಿದೆ, ನಾವು ಮನೆಗೆ ಹೊರಡ್ಬೋದಾ? ನಾನು ಹೇಳಿದ ಕೆಲಸ ಎಲ್ಲ ಮುಗೀತಾ? ಇಲ್ಲ, ಬೆಳಗ್ಗೆ ಅಷ್ಟೊತ್ತಿಗೆ ಬಂದೆಲ್ಲ ಕೆಲಸ ಮುಗಿಸ್ಬಿಡ್ತೀವಿ. ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಲ್ಲ ನೋಡ್ರಿ ನಿಮ್ಗೆ. ಮೊದಲು ಕೆಲಸ, ಆಮೇಲೆ ಪರ್ಮಿಷನ್ ತಗೊಳ್ಳಿ. ಬೆಳಗಿನ ಜಾವದವರು ಕೂತ್ರು ಪರವಾಗಿಲ್ಲ, ನಾನು ಹೇಳಿದ ಕೆಲಸ ಎಲ್ಲ ಕಂಪ್ಲೀಟ್ ಆಗಿರ್ಬೇಕು, ಆಮೇಲೆ ಎಲ್ಲಿ ಬೇಕಾದ್ರೂ ಹೋಗಿ. ಏನಂತೆ? ಬೆಳಗ್ಗೆವರೆಗೂ ಇಲ್ಲಿ ಕೂತ್ಕೊಂಡು ಕೆಲಸ ಮಾಡಿ ಮುಗಿಸ್ಬಿಟ್ಟೆ ಹೋಗ್ಬೇಕಂತೆ. ಹಲೋ ಕಟ್ ಮಾಡಿಬಿಟ್ಟಿದ್ದಾನಲ್ಲ, ಇನ್ನೊಂದ್ಸಲ ಮಾಡೋಣ. ಮತ್ತೆ ಕಾಲ್ ಮಾಡ್ತೀರಾ? ಪರವಾಗಿಲ್ಲ, ಕಟ್ ಮಾಡೋ ಬಟನ್ ನನ್ನ ಮೊಬೈಲಲ್ಲಿ ಇದೆ, ತಗೊಳ್ಳಿ. ಯಾರು ಮತ್ತೆ ಕಟ್ ಮಾಡ್ತಿದ್ದಾನೆ ಸರ್? ಅಯ್ಯೋ, ಏನ್ ಮಾಡೋಣ? ಟ್ರೈ ಒನ್ಸ್ ಮೋರ್. ಲ್ಯಾಂಡ್ ಲೈನಿಗೆ ಮಾಡ್ಬಿಡೋಣ. ಹಲೋ, ಯಾರು? ಹಲೋ ಅಂತವ್ರು ಮಾತಾಡಿ. ಓ, ಆಫೀಸಿಂದನಾ? ಹೌದು. ಒಂದ್ ನಿಮಿಷ ಇರಿ. ಅಣ್ಣಯ್ಯ, ಸ್ವಲ್ಪ ಬರ್ತೀಯಾ? ಏನಮ್ಮ? ಅಣ್ಣಯ್ಯ, ಆಫೀಸಿಂದ ಫೋನು. ಮಾಡಕ್ಕೇನು ಬೇರೆ ಕೆಲಸ ಇದ್ರೆ ತಾನೆ ಮಾಡ್ಲಿ. ಏನಪ್ಪ, ನೀವು ಮುಂಚೆ ಇದ್ದಂಗಿಲ್ಲ, ಈಗ ತುಂಬಾ ಬದಲಾಗಿದ್ದೀರಪ್ಪ. ಹೌದಮ್ಮ, ಸ್ಕೂಲ್ ಟೈಮಲ್ಲಿ ಹಾಕೋತಿದ್ದ ಚಡ್ಡಿ ಇವಾಗ ನನಗೆ ಫಿಟ್ ಆಗುತ್ತೆ. ಯಾವ ಟೈಮಲ್ಲಿ ಏನಾಗಬೇಕು ಅದಾಗಲೇಬೇಕು.
ಏನಪ್ಪ ನಾವು ಮುಂಚೆ ಹೇಗಿದ್ವಿ ಈಗ ಹೇಗಿದ್ದೀವಿ ನೋಡಿ. ಆ ಸಾಧು ಕೊಟ್ಟು ವರದಿಂದಾನೆ ನಮ್ಗೆ 10 ಲಕ್ಷ ಸಿಕ್ಕಿದ್ದು, ನೀವು ಬಾಸ್ ಆಗಿದ್ದು ಎಲ್ಲ. ಇದನ್ನೆಲ್ಲ ಮರೆಯೋದು ತಪ್ಪಲ್ವಾ? ಮರಿಬಾರ್ದು. ಇವಾಗ ನಾನು ಏನ್ ಮಾಡ್ಬೇಕು ಅಂತೀಯ? ಆ ಸಾಧು ವರ ಕೊಟ್ಟ ಅಂತ ಲೇಬಲ್ ಹಾಕೊಂಡು ತಿರ್ಗಾಡ್ಲ? ನೋಡಿ, ಅಧಿಕಾರ ಬಂತು ಅಂತ ಈ ತರ ಎಲ್ಲ ಬೀಗ್ಬಾರ್ದು. ಗೌ ರೀ, ನೀನ್ ನನಗೆ ಬುದ್ಧಿವಾದ ಹೇಳೋ ಅಗತ್ಯ ಇಲ್ಲ. ನನಗೇನ್ ತೋಚುತ್ತೋ, ಏನ್ ಮಾಡ್ಬೇಕು ಅಂತ ಅನ್ಸುತ್ತೋ ನಾನು ಅದನ್ನೇ ಮಾಡೋದು. ಇವತ್ತಲ್ಲ ನಾಳೆ ರಿಸೀವರ್ ಇಟ್ಟಿಲ್ವೇನೆ? ಹೋಗಿ ರಿಸೀವರ್ ಇಟ್ಟು. ಕೇಳಿಸ್ಕೊಂಡ್ರ ಸಾರ್ ಲೌಡ್ ಸ್ಪೀಕರ್ ಅಲ್ಲಿ ಅವನು ಯಾರೋ ಸಾಧು ಅಂತೆ. ಅಲ್ಲ, ಇಷ್ಟೆಲ್ಲ ಬದಲಾವಣೆಗಳು ಹೇಗಾಯ್ತು ಅಂತ ನನಗೆ ಅನುಮಾನ ಇದೆ. ಸರ್, ಒಂದ್ ಕೆಲಸ ಮಾಡೋಣ. ಏನು? ನಾಳೆ ಬೆಳಿಗ್ಗೆ ನಾವಿಬ್ರು ಹೋಗಿ ಏನು ಆ ಸಾಧುನ ಕ್ಯಾಚ್ ಹಾಕೊಂಡ್ಬಿಡೋಣ. ನಾವು ಶ್ರೀಮಂತರಾಗ್ಬೇಕು ಅಂತ ಏನೆಲ್ಲ ಕನ್ಸುಗಳನ್ನ ಕಂಡ್ವಿ, ಏನೇನೋ ಆಗೋಯ್ತಲ್ಲ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀರಾ? ಅದಕ್ಕೆ ಹೆಂಗೂ ಇನ್ನ 2 ವಾರ ಬಾಕಿ ಇದೆ. ಅದರಲ್ಲಿ 1 ವಾರನ ನಮ್ ಗಿರಿಜಾ ಯಾವ್ದಾದ್ರು ಬಾಲಿವುಡ್ ಸ್ಟಾರ್ನ ಮದ್ವೆ ಆಗ್ಲಿ ಅಂತ ಕೇಳ್ಕೊಬಿಡಿ. ಅದೆಲ್ಲ ಆಗಲ್ಲ ಅಕ್ಕ. ನಾನ್ ನಿನ್ ತಮ್ಮ ಅಲ್ವಾ, ನಾನು ದೊಡ್ಡ ಮಲ್ಟಿಮಿಲಿಯನರ್ ಆಗ್ಬೇಕು ಅಂತ ಬೇಡ್ಕೊಳಕ. ಸಾಕ್ ಸುಮ್ನೆ ಇರು. ಅಕ್ಕ, ನಾನು ನಿನ್ ಮುದ್ದು ತಂಗಿ ಅಲ್ವಾ, ನಾನ್ ಮಿಸ್ ವರ್ಲ್ಡ್ ಆಗ್ಬೇಕು ಅಂತ ಕೇಳ್ಕೊ. ಅಯ್ಯೋ, ಉಳ್ದಿರೋದು ಇನ್ 2 ವಾರ. ಅದ್ರಲ್ಲಿ 1 ವಾರನ ಎಮರ್ಜೆನ್ಸಿಗೆ ಅಂತ ಇಟ್ಟಿದ್ದೀನಿ. ಇನ್ 1 ವಾರ ಇದೆ. ಅದು ನನ್ಗೆ ಏನಾದ್ರೂ ಹಾಗಂಗ್ ಬೇಡ್ಕೋಬೇಕಲ್ಲ. ಏನ್ ಬೇಡ್ಕೊಳ್ಳಿ? ಏನ್ ಬೇಡ್ಕೋತೀರಾ ಅದಕ್ಕೆ? ನನ್ಗೆ 10 ಮಕ್ಕಳು ಬರ್ಲಿ ಅಂತ ಬೇಡ್ಕೋತೀನಿ. ಆಗ ಆ ವರ ಫಲಿಸುತ್ತೆ, ನಮ್ಮ ವಂಶ ಉದ್ಧಾರ ಆಗುತ್ತೆ, ಮಕ್ಕಳು ಬರುತ್ತೆ, ಸಂಸಾರನೇ ದೊಡ್ಡದಾಗುತ್ತೆ, ಈ ಮನೆ ನಂದ ಕೊಕ್ಕುಲ ಆಗುತ್ತೆ. ದೇವ್ರೆ ದೇವ್ರೆ ದೇವ್ರೆ, 10 ಮಕ್ಕಳು ಬರ್ಲಿ ಬರ್ಲಿ ಬರ್ಲಿ. ಅಯ್ಯೋ, ಅದಕ್ಕೆ ಎಷ್ಟೊಂದ್ ಮಕ್ಕಳಿರಲ್ಲವ ಮನೆ ತುಂಬಾ ಅಂತ ಫಿಲಮ್ ನೋಡಿದ್ದೆ. ಈಗ ನೋಡಿದ್ರೆ ಮನೆ ತುಂಬಾ ಮಕ್ಳೆ. 9 ತಿಂಗಳು 1 ಮಗುನ ಹೊಟ್ಟೆಲ್ ಇಟ್ಕೊಳ್ದೆ 9 ಮಕ್ಳು ತಾಯಿ ಆಗ್ಬಿಟ್ರಿ ನೀವು. ಕ್ಯೂ ಇಲ್ದೆ ತಿರುಪ್ತಿ ದರ್ಶನ. ಅತ್ತೆ ಚೆನ್ನಾಗಿದ್ದೀರಾ? ನಾನು ನಿಮ್ಗೆ ಅತ್ತೆನಾ? ನೀವು ಅತ್ತೆ ಇರ್ತಿಕ್ಲಮ್ಮ. ಚಿಕ್ಕಮ್ಮ ಅಲ್ಲ ಕಣ್ಣೆ, ಚಿಕ್ಕಮ್ಮ. ನಿಂಗೆ ಬುದ್ಧಿದ? ಅಮ್ಮ ಯಾಕಪ್ಪ ಹೊಡೆದೆ? ಇಷ್ಟೊಂದ್ ಜನ ಮಕ್ಳಿದಾರೆ, ಚಾಕ್ಲೇಟ್ ತರಕ್ಕಾಗಲ್ವಾ? ತಂದ್ಕೊಡ್ತೀನಿ ಬಿಡಪ್ಪ. ಹೊಟ್ಟೆಗೆ ತಿಂತೀರಾ? ಸರಿ, ಹಿಂದೆ ಹೋಗ. ಸೈಕಲ್ನೇ ಮೆಟ್ಲ ಮೇಲೆ ಹತ್ತಿಸ್ತಾನಲ್ಲಪ್ಪ ಇವನು. ಅಯ್ಯೋ, ಅಲ್ಲೇ ಗಂಗ ಸುಸ್ಸು ಮಾಡ್ಬಿಟ್ಲು ಕಣೆ. ಚಿಕ್ಕಮ್ಮ, ಜೂಟಾಟ ಆಡೋಣ? ಚಿಕ್ಕಮ್ಮ ಅಲ್ಲ ಕಣೆ, ಚಿಕ್ಕಮ್ಮ ಅಂತ ಸರಿ. ಅದೇ ಚಿಕ್ಕಮ್ಮ. ಅಯ್ಯಯ್ಯೋ, ಕೈಗೊಂದು ಕಾಲ್ಗೊಂದು ಸಿಕ್ತಾಗ ಹೆಂಗಪ್ಪ ಇದನ್ನ ಸುಧಾರಿಸೋದು? ನೀನೇನೋ ಬ್ರೂಸ್ಲಿ ತರ ಇದೆಯಾ? ಬ್ರೂಸ್ಲಿ ಅಲ್ಲ, ಜಾಕಿ ಚಾನ್. ಜಾಕಿ ಚಾನ? ಬಾರಪ್ಪ, ನಿನ್ಗೆ ಸ್ನಾನ ಮಾಡಿಸ್ತೀನಿ. ಫಸ್ಟ್ ನೀವು ಸ್ನಾನ ಸರಿಯಾಗಿ ಮಾಡ್ಕೊಂಡಿದ್ರ ನೋಡಿ. ಅಯ್ಯಯ್ಯೋ, ಎಲ್ರ ಮುಂದೆ ಅವಮಾನ ಮಾಡ್ತಾ ಇದ್ದಾನಲ್ಲ. ಅಲ್ಲೇ ಈಶಾ, ಮನೆ ತುಂಬಾ ಮಕ್ಳು ಬೇಕು ಅಂತ ಹೊರ ಕೇಳ್ಕೊಂಡೆ, ಏನೋ ಹಿಂಗ್ ಕಾಟ ಕೊಡ್ತಾ ಇದ್ದಾವೆ. ದೇವ್ರೆ, ಎಂತ ಕೆಲ್ಸ ಆಗೋಯ್ತಪ್ಪ. ಆ ಸಾಧುನಾದ್ರೂ ಬಂದಿದ್ದಿದ್ರೆ ಅವ್ರ ಹತ್ರನೇ ಕೇಳ್ಬೋದಿತ್ತಲ್ಲ. ಗೌರಿ, ಯಾಕೆ ನೆನೆಸ್ಕೊಂಡೆ? ಏನಾಯ್ತು? ಸ್ವಾಮಿಗಳೇ, ಅಲ್ಲಿ ನೋಡಿ ನನ್ನ ಸ್ಥಿತಿ. ಸ್ವಾಮಿಗಳೇ, ನೀವು ಕೊಟ್ಟು ವರದಿಂದ ಒಂದಲ್ಲ ಒಂದು ತೊಂದರೆಗಳಾಗ್ತಾನೆ ಇದೆ. ಈ ಮಕ್ಕಳ ಕಾಟನ ನಿಭಾಯಿಸಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲಪ್ಪ. ಇನ್ನು ಉಳ್ದಿರೋದು ಒಂದೇ 1 ವಾರ. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀವೇ ಏನಾದ್ರೂ ಹೇಳಿ ಪ್ಲೀಸ್. ನೋಡಮ್ಮ, ನೀವು ವರವನ್ನು ಕೇಳಬೇಕಿದ್ರೆ ಸರಿಯಾಗಿ ಯೋಚನೆ ಮಾಡಿ ಕೇಳಬೇಕಾಗಿತ್ತು. ಆದ್ರೆ ನೀನು ಅರ್ಜೆಂಟ್ ಮಾಡಿಬಿಟ್ಟೆ. ಇನ್ನು ಉಳಿದಿರೋದು ಒಂದೇ ವರ, ಅದನ್ನಾರು ಸರಿಯಾಗಿ ಯೋಚನೆ ಮಾಡಿ ಕೇಳು. ಇಲ್ಲ ಅಂದ್ರೆ ಈ ಕಾಟ ತಪ್ಪಿದ್ದಲ್ಲ. ಮತ್ತೆ ಈ ಮಕ್ಕಳನ್ನೆಲ್ಲ ಏನ್ ಮಾಡೋದು? ಏನು ಮಾಡ್ಲಿಕ್ಕಾಗಲ್ಲ. ಸ್ವಾಮಿಗಳೇ, ನಮ್ಮ ಅಕ್ಕೆ ಕೊಟ್ಟಿರೋ ತರ ನನ್ಗೂ ವರ ಕೊಡಿ ಪ್ಲೀಸ್. ನಮ್ಮ ಅಕ್ಕಂಗಷ್ಟೇ ವರನಾ? ನನ್ಗೂ ವರ ಬೇಕು. ನನಗೂ ಹೊರ ಬೇಕು. ಸಾರ್, ಅಲ್ಲಿ ನೋಡಿ ಸಾರ್, ಅವರೆಲ್ಲ ಅಷ್ಟೊಂದು ವರ ಕೊಡಿ ಅಂತ ಕೇಳ್ತಿದ್ದಾರೆ ಅಂದ್ಮೇಲೆ ಅದೇ ಸ್ವಾಮೀಜಿ ಸಾರ್. ಮತ್ತೆ ಇನ್ಯಾಕ್ರಿ ತಡ, ನಡೀರಿ ವರ ಕೇಳೋಣ. ಕ್ಯಾಚ್.
ನಾವು ಓಡ್ಲಿಲ್ಲ ಅಂದ್ರೆ ಸ್ವಾಮೀಜಿ ಮಿಸ್ಸು. ಅಯ್ಯೋ ಸ್ವಾಮೀಜಿ ಆಗ್ಲಿ ಮಿಸ್ಸು, ನಾನು ಇಲ್ಲಿ ಟುಸ್ಸು. ಸ್ವಾಮಿಗಳೇ ಮತ್ತೆ ಬಂದ್ರ? ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ. ಹತ್ರ ಬರಬೇಡಿ, ಶಾಪ ಕೊಟ್ಬಿಡ್ತೀನಿ. ಈಗಾಗಿರೋದೆ ಸಾಲದ? ಸ್ವಾಮಿಗಳೇ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ, ಏನಾದ್ರೂ ಪರಿಹಾರ ಹೇಳಿ ಪ್ಲೀಸ್. ನೋಡಮ್ಮ, ಇನ್ನು ನೋಡಿದಿರೋದು ಒಂದೇ ವರ. ಅದನ್ನ ಸರಿಯಾಗಿ ಯೋಚನೆ ಮಾಡಿ ಕೇಳು, ಇಲ್ಲ ಅಂದ್ರೆ ಹಾಳಾಗಿ ಹೋಗ್ತೀನಿ. ನನ್ನ ಹುಡುಕು ಪ್ರಯತ್ನ ಆಮೇಲೆ ಮಾಡಬೇಡಿ. ಏನ್ರಿ ಇದು? ಓಮ ಪ್ಲೇ ಓಮ ಒಳ್ಳೆ ನರ್ಸರಿ ಸ್ಕೂಲ್ ತರ ಇದೆಯಲ್ಲ ಸರ್. ಹಾ, ಯಾರು ಈ ಮಕ್ಕಳೆಲ್ಲ? ಸರ್ ಇವೆಲ್ಲ ನನ್ನ ಮಕ್ಕಳೇ. ಹೋದ್ವಾರ ಇರ್ಲಿಲ್ವಲ್ರಿ? ಬೆಳಗ್ಗೆ ಹುಟ್ಟಿದ್ದು. ಬೆಳಿಗ್ಗೆ ಹುಟ್ಟಿದ್ವಾ? ನನಗೆ ಸ್ಟೇಷನ್ ಕಂಪ್ಲೇಂಟ್ ಬಂದಿದೆ. ಈ ಮಕ್ಕಳ ಕಾಟ ಕಳೆಯಕ್ಕಾಗದೆ ಇಡೀ ಬೀದಿನೇ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದಾರಂತೆ. ಅದು ಅಲ್ಲದೆ ಹೋದ ತಿಂಗಳಲ್ಲಿ 15ರಿಂದ 20 ಮಕ್ಕಳು ಕಿಡ್ನಾಪ್ ಆಗಿದ್ದಾರೆ. ಅದರಲ್ಲಿ ಈ ಮಕ್ಕಳು ಎಷ್ಟಿದ್ದಾರೆ ಸರ್? 8 ಮಕ್ಳು ಇಲ್ಲೇ ಇದಾವಲ್ಲ ಸರ್. ಯಾರು ಈ ಮಕ್ಕಳೆಲ್ಲ? ನಿಜ ಹೇಳಿ, ಇದಕ್ಕೆಲ್ಲ ಅಪ್ಪ ಯಾರು? ನಾನೇ ಅಂತ ಅವಳು ಹೇಳ್ತಾ ಇದ್ದಾಳೆ, ಕನ್ಫರ್ಮ್ ಇಲ್ಲ ಸರ್. ರೇ ಬನ್ರಿ ಇಲ್ಲಿ. ನೀನೇ ನಮ್ಮ ಮಕ್ಕ ನೋಡ್ತಾ ಇದ್ಯಾ? ಬಾಮ್ಮ ಇಲ್ಲಿ. ಅಲ್ರಿ, ಹೋದ ವಾರ ಇಲ್ದಿರೋ ಮಕ್ಕಳು ಈಗ ಎಲ್ಲಿಂದ ಬಂದ್ರು? ನನಗೇನು ಇದೆಲ್ಲ ಕಿಡ್ನಾಪ್ ಆಗಿರೋ ಮಕ್ಕಳು ಅಂತ ಡೌಟ್ ಆಗ್ತಾ ಇದೆ. ಹೇಳ ಆಕ್ಚುಲಿ ವಿಷಯ ಹೇಳ ಸರ್. ನಿಜ ವಿಷಯ ಏನು ಅಂತಂದ್ರೆ, ನನ್ನ ಹೆಂಡತಿಗೆ ಒಬ್ರು ಸಾಧು ಸಿಕ್ಕರು ಸರ್. ಅವರೊಂದು 7 ವರ ಕೊಟ್ಟರು ಸರ್. ನಾವು ಅದನ್ನು ಒಂದೊಂದೇ ಯೂಸ್ ಮಾಡ್ತಾ ಇದ್ವಿ ಸರ್. ಲಾಸ್ಟ್ ಬಟ್ 1ನೇ ವರದಲ್ಲಿ ನನ್ನ ಹೆಂಡತಿ 9 ಮಕ್ಕಳು ಬೇಕು ಅಂತ ಕೇಳ್ಕೊಂಡ್ಲು ಸರ್. ಅದರಲ್ಲಿ 8 ಇಲ್ಲೇ ಇವೆ ಸರ್, 1 ಒಳಗೆ ಮಲ್ಕೊಂಡಿದೆ. ಬನ್ನಿ ಸರ್ ನೋಡೋಣ. ಓಕೆ ಸಾರಿ, ಬೇಡ ಅಂದ್ರೆ ಬೇಡ, ಯಾಕೆ ರ್ಯಾಶ್ ಯಾಕೆ? ಇನ್ನೊಂದು ವರದಲ್ಲಿ ನನ್ನ ಗಂಡ AC ಲುಂಗಿ ಫ್ಯಾಕ್ಟ್ರಿ ಮ್ಯಾನೇಜರ್ ಆಗಬೇಕು ಅಂತ ಕೇಳ್ಕೊಂಡ್ಲು. ಈಗ ನಾನು AC ಲುಂಗಿ ಫ್ಯಾಕ್ಟ್ರಿ ಮ್ಯಾನೇಜರ್ ಸರ್. ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಸರ್. ಮ್ಯಾನೇಜರ್ ನೀನು? ಹೌದು. ವರ ಕೇಳಿದ್ದಕ್ಕೆ ಇವನ್ ಮ್ಯಾನೇಜರ್ ಅಂತೆ, ಈ ಅಮ್ಮನ್ ಮಕ್ಕಳಾಯ್ತಂತೆ. ಅಲ್ರಿ, ನಾನು ತುಂಬಾ ಸಣ್ಣಗಾಗಬೇಕು ಅಂತ ತುಂಬಾ ದಿವಸದಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಸಣ್ಣಗಾಗ್ಲಿ ಅಂತ ಒಂದು ವರ ಕೇಳಿ ನೋಡೋಣ. ಇಲ್ಲ ಸರ್, ಉಳಿದಿರೋದು ಒಂದೇ ವರ. ಸುಮ್ಮನೆ ಯಾರ್ಯಾರೋ ದಾರಿ ಹೋಗನ್ಗೆ ಅದನ್ನು ಯೂಸ್ ಮಾಡಿ ಯಾಕೆ ವೇಸ್ಟ್ ಮಾಡೋದು? ನೀವು ಹೇಳಿದ ತಕ್ಷಣ ನಾನು ನಂಬಿಡ್ಬೇಕಾ? ಬನ್ನಿ ಆಫೀಸ್ಗೆ ಹೋಗಿ ವಿಚಾರಿಸೋಣ. ಆಮೇಲೆ ವಿಚಾರಿಸ್ಬಿಟ್ಟು ನೀವೆಲ್ಲ ಹೇಳಿದ್ ಕರೆಕ್ಟ್ ಅಂದ್ರೆ ತಗೊಂಡ್ ತಿಳ್ಬಿಡ್ತೀನಿ. ಸರ್, ಇದು ನನ್ನ ಆಫೀಸ್ ಸರ್. ಇಲ್ಲಿ ನಾನೇ ಬಾಸ್ ಸರ್. ಇವರೆಲ್ಲ ನನ್ನ ಅಂಡರ್, ಅಂದ್ರೆ ಅಂಡರಲ್ಲಿ ಕೆಲಸ ಮಾಡೋರು ಸರ್. ಬನ್ನಿ ಸರ್. ಇದನ್ನ ನಾನು ನಂಬೇಕಾನೆಯಾ? ನಂಬೇಕು ಸರ್, ನೀವು ನಂಬೇಕು ಸರ್. ನನ್ನ ಚೇಂಬರ್ ಕರ್ಕೊಂಡು ಹೋಗ್ತೀನಿ. ಬನ್ನಿ ಸರ್, ನನ್ನ ಸೀಟ್ ತೋರಿಸ್ತೀನಿ ಸರ್. ಬನ್ನಿ ಸರ್, ಬನ್ನಿ ಸರ್. ಇದೇ ಚೇರ್ ಸರ್, ನಾನು ಕೂರೋ ಚೇರ್ ಸರ್ ಇದು. ಈ ಚೇರ್ ಮೇಲೆ ಕೂತೇ ನನ್ನ ಬಾಸ್ ಆಗಿದ್ದು ಸರ್. ಇದ್ರ ಮುಂಚೆ ಎಲ್ಲಿ ಕೂರ್ತಾ ಇದ್ರೆ? ಇದ್ರ ಮುಂಚೆ ಎಲ್ಲಿ ಕೂರ್ತಾ ಇದೆ ಅಂತ? ಅಲ್ಲಿ ಸರ್. ಒಂದು ಸ್ವಲ್ಪ ಟೈಮ್ ನಾನು ಆ ಚೇರ್ ಮೇಲೆ ಇದ್ದೆ ಸರ್. ನನ್ನ ಹೆಂಡತಿ ಸಾಧು ಸಂತರಲ್ಲಿ ಏನೋ ಹೊರ ಕೇಳಿದ್ಲಂತೆ ಸರ್, ನನ್ನ ಗಂಡ ಬಾಸ್ ಆಗಲಿ ಅಂತ. ಅದಕ್ಕೆ ನನ್ನ ಕ್ಲರ್ಕ್ ಇದ್ದವನು ಬಾಸ್ ಆದೆ, ಬಾಸ್ ಇದ್ದವರು ಕ್ಲರ್ಕ್ ಆದರು. ಏನ್ರಿ ಹೇಳ್ತಾ ಇದ್ದೀರಾ? ಹೌದು ಸರ್. ಆಕ್ಚುಲಿ ವಿಷಯ ಏನು ಅಂತಂದ್ರೆ ಇಷ್ಟ ಆಗಿದೆ ಸರ್. ಏನ್ ಸರ್ ಮಗ ನೋಡ್ತಿದ್ದೀರಾ? ಇದಾ ವಿಷಯ? ಗೌರಿ ಅವರೇ, ಗೌರಿ ಅವರೇ, ಗೌರಿ ಅವರೇ. ಏನ್ ವಿಶಾಲಾಕ್ಷಿ ಅವರೇ? ಗೌರಿ ಅವರೇ, ಏನಪ್ಪ ಮಾಡೋದು? ಏನಪ್ಪ ಮಾಡೋದು? ಏನಪ್ಪ ಮಾಡೋದು? ಅದು ನೀವ್ ಹೇಳ್ಬೇಕು. ನೀವ್ಯಾಕ್ರಿ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ? ಏನ್ ಮಾಡೋದು? ಏನ್ ಮಾಡೋದು? ಸಾಧು ಕೊಟ್ಟಿರೋ ಇನ್ನು 1 ವಾರ ಬ್ಯಾಲೆನ್ಸ್ ಇದೆ, ಅದನ್ನೇ ಕೇಳ್ಕೊಂಡ್ಬಿಡ್ತೀನಿ. ದೇವ್ರೆ ದೇವ್ರೆ ದೇವ್ರೆ, ಎಲ್ಲ ಮುಂಚಿನ ತರಾನೇ ಆಗೋಗ್ಲಪ್ಪ, ಆಗೋಗ್ಲಪ್ಪ, ಆಗೋಗ್ಲಪ್ಪ. ಮಕ್ಕಳೆಲ್ಲ ಮಾಯ. ವಿಶಾಲಾಕ್ಷಿನೂ ಮಾಯ. ಯಪ್ಪ ಶಿವ ದೇವ್ರಪ್ಪ. ಏನಪ್ಪ, ಎಲ್ಲಿಗೆ ಹೋಗಿದ್ರಿ? ಅಯ್ಯೋ, ಶೆಟ್ರಂಗಡಿಯಿಂದ ಅಕ್ಕಿ ಉದ್ದಿನ ಬೇಳೆ ತಂದಿದ್ನ, ಅದ್ರ ದುಡ್ಡು ಕೊಡಕ್ಕೆ ಅಂತ ಹೋಗಿದ್ದೆ ಕಣೆ. ಹೌದಾ? ಪೊಲೀಸ್ ಸ್ಟೇಷನ್ ಇದ್ದಾರೆ. ಅಣ್ಣ ಅದಕ್ಕೆ ನಮ್ಮ ಮನೇಲಿ ಇದ್ದಿದ್ದು 10 ಲಕ್ಷ ಕಾಣಿಸ್ತಿಲ್ಲ. 10 ಲಕ್ಷ? ಹೌದು ಅಪ್ಪ. ಅಲ್ಲಿ ನೋಡಿ, ಮಕ್ಕಳುಗಳು ಕಾಣಿಸ್ತಿಲ್ಲ. ವೆಂಕಟೇಶ, ಸತೀಶ. ಏನಪ್ಪ, ಸಾಧು ಕೊಟ್ಟಿದ್ದು ಇನ್ನು 1 ವಾರ ಬ್ಯಾಲೆನ್ಸ್ ಇತ್ತಲ್ಲ, ಎಲ್ಲ ಮುಂಚಿನ ತನಾನೇ ಆಗೋಗ್ಲಿ ಅಂತ ಕೇಳ್ಕೊಂಡೆ, ಹಾಗೆ ಆಗೋಯ್ತು. ಅಯ್ಯೋ ದೇವ್ರೆ, ಒಂದು ಏನಾಯ್ತು? ವೈಬ್ರೇಷನ್. ಏನು? ಫೋನು ಎತ್ತಿ. ಎತ್ತದೆ, ಒತ್ತದೆ. ಮಾತಾಡಿ. ಬಸ್ಸು. ವಿಶಾಲಾಕ್ಷಿ ಹೇಳಮ್ಮ. ನೀವು ಆಫೀಸಿಗೆ ಬರಲ್ವಾ?
ಆಮೇಲೆ ನಾನು ಬಾಸ್ ಅಲ್ವಾ, ನಾನು ನನ್ನ ಟೈಮಿಗೆ ಬರ್ತೀನಮ್ಮ, ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ. ಅಯ್ಯೋ ನಿಮ್ಮನ್ನ ಡಿಸ್ಮಿಸ್ ಮಾಡಿ ಮನೆಗೆ ಕಳ್ಸಿದ್ದಾರೆ. ಒಂದು ಬಾಸ್ ಹತ್ರ ಸಾರಿ ಕೇಳಿ. ಸಾರಿ ಕೇಳಿದ್ರೆ ಸರಿ ಹೋಗುತ್ತಂತ. ಅಯ್ಯೋ ನೋಡಮ್ಮ, ಇಲ್ಲಿ ಆಫೀಸಲ್ಲಿ ಕಿತ್ತಾಕಿದ್ದಾರೆ ನನ್ನನ್ನ. ಹೋಗಿ ಸಾರಿ ಕೇಳಿದ್ರೆ ವಾಪಸ್ ಆಫೀಸ್ಗೆ ಸೇರಿಸ್ಕೊಂತಾರಂತೆ. ಅಲ್ಲಮ್ಮ, ನಾನು ಬಾಸ್ ಆಗಿದ್ದು 1 ವಾರನ ಇಟ್ಕೊಂಡು ಬೇರೆ ಎಲ್ಲ ಬೇಕಾದ್ರೆ ಕ್ಯಾನ್ಸಲ್ ಮಾಡಿಸ್ಬೋದಿತ್ತಲ್ಲಮ್ಮ. ಸರ್ ಏನು ಕೆಲಸ ಇದೇ ಲಾಸ್ಟ್ ಫೈನಲ್ ಎಂಡ್. ಇನ್ನೊಂದ್ಸಲ ಲೇಡೀಸ್ ವಾಯ್ಸಲ್ಲಿ ನನಗೆ ಚಮಕಾಯಿಸ್ಬಾರ್ದು. ಸಾರಿ ಕೇಳು. ಸಾರಿ ಸರ್, ಇನ್ನೊಂದು ಸಾರಿ ಚಮಕಾಯಿಸಲ್ಲ. ಇದೇ ಲಾಸ್ಟ್ ವಾರ್ನಿಂಗು. ಗೋ ಆ್ಯಂಡ್ ಸಿಟ್ ಇನ್ ಯರ್ ಸೀಟ್ ಐಸೆ. ಸರ್ ಥ್ಯಾಂಕ್ ಯು ಸರ್. ಸೌಂಡ್ ಜಾಸ್ತಿ ಆದ್ರೆ ಸಸ್ಪೆಂಡ್. ಕೆಲಸ ಸಿಕ್ತು, ಕೆಲಸ ಸಿಕ್ತು, ಕೆಲಸ ಸಿಕ್ತು, ಕೆಲಸ ಸಿಕ್ತು. ಏನಪ್ಪ ಎಲ್ಲ ಮುಂಚಿನ ತರನೇ ಆಗೋಯ್ತಲ್ಲ ಅಂತ ನನಗೆ ಬೇಜಾರಾಗ್ತಿದೆ. ಯಾಕಮ್ಮ, ಏನಾಯ್ತು? ಮನೆ ತುಂಬಾ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ವಿ. ಆ ಸಾಧು ದಯೆಯಿಂದ 10 ಲಕ್ಷ ಬೇರೆ ಸಿಕ್ಕಿತ್ತು. ನೀವು ಬಾಸ್ ಬೇರೆ ಆಗಿದ್ರಿ. ಎಲ್ಲ ಹೋಯ್ತಲ್ಲ, ಮತ್ತೆ ಮುಂಚಿನ ತರನೇ ಆಯ್ತಲ್ಲ ಅಂತ ನಂಗೆ ತುಂಬಾ ಬೇಜಾರಾಗ್ತಿದೆ. ಅಯ್ಯೋ, ಅದನ್ನೇ ಯೋಚನೆ ಮಾಡ್ತಾ ಕೂತಿದ್ದೇನಮ್ಮ. ಮತ್ತೇನೇನಪ್ಪ, ಅಷ್ಟು 8 ಮಕ್ಕಳಲ್ಲಿ ನನಗೆ ಒಂದು ಮಗುನೂ ಇಲ್ವೇ ಅಂತ ಬೇಜಾರಾಗ್ತಿದೆ. ಯಾಕಮ್ಮ ಟೆನ್ಷನ್ ಮಾಡ್ಕೊಂತೀಯಾ? ನಾನು ಇದೀನಲ್ಲ, ನಿನ್ನ ಆಸೆನ ನಾನು ನೆರವೇರಿಸ್ತೀನಿ. ಓಕೆ, ಅದಕ್ಕೆ ಸಾಧಿ ಹಾಕ್ಬೇಕು, ಸನ್ಯಾಸಿ ಹಾಕ್ಬೇಕು. ನೆಕ್ಸ್ಟ್ ನೋಡ್ತಾ ಇರು, 1 ವರ್ಷಕ್ಕೆ 1 ಮಗು ತರ. ನೆಕ್ಸ್ಟ್ 11 ವರ್ಷಕ್ಕೆ 11 ಮಕ್ಕಳು. 2024ನೇ ಇಸುವಿಗೆ ಇಂಡಿಯಾ ಕ್ರಿಕೆಟ್ ಟೀಮಲ್ಲಿ ಆಡ್ತಾ ಇರೋರು ನಮ್ಮ ಮಕ್ಕಳು. ಏನಪ್ಪ, ಗ್ರೌಂಡ್ಗೆ ಟವಲ್ ವಾಟರ್ ತಗೊಂಡೋಗಕ್ಕೆ ಇನ್ನೂ ಇಬ್ರು ಬೇಕಲ್ಲ? ದೇವ್ರೆ,